ನಮಸ್ಕಾರ, ನಾನು ದೀಪಾ. ನಾನು ಶ್ರೇಯಾ. ನಾನು ಸಂಧ್ಯಾ. ಬೇಕ್ ಅಂಡ್ ಕೇಕ್ ಶೋಗೆ ಸ್ವಾಗತ. ವೀಕ್ಷಕರೇ, ಗಣೇಶ ಹಬ್ಬ ಬರ್ತಾ ಇದೆ ಅಲ್ವಾ? ನಾನು ನಿಮಗೆ ಸ್ಪೆಷಲ್ ಆಗಿ ಇವತ್ತು ಚಾಕ್ಲೇಟ್ ಗಣೇಶ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅಮ್ಮ, ಚಾಕ್ಲೇಟ್ ಗಣೇಶ ಯಾಕೆ ಮಾಡ್ತಾ ಇದ್ದೀರಾ? ಶ್ರೇಯಾ, ನಾವು ಲಾಸ್ಟ್ ಇಯರ್ ಕ್ಲೇ ಗಣೇಶ ಮಾಡಿದ್ವಿ, ಅಕ್ಕ ಇದೆಯಾ? ಈ ಇಯರ್ ಏನಾದರೂ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಎಕೋ ಫ್ರೆಂಡ್ಲಿ ಚಾಕ್ಲೇಟ್ ಗಣೇಶ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಒಳ್ಳೆ ಚಾಕ್ಲೇಟ್ ಬ್ರ್ಯಾಂಡ್ ಯೂಸ್ ಮಾಡ್ಬೋದು. ನಾನಿಲ್ಲಿ ಈ ಬ್ರ್ಯಾಂಡ್ ಯೂಸ್ ಮಾಡಿದ್ದೀನಿ. ಆಮೇಲೆ ಲೈಟ್ ಕಾರ್ನ್ ಸಿರಪ್ ಬೇಕಾಗತ್ತೆ. ಇದು ನೀವು ಆನ್ಲೈನ್ ತೊಗೋಬೋದು. ಸುಮಾರು 110 ml ಲೈಟ್ ಕಾರ್ನ್ ಸಿರಪ್. ಆಮೇಲೆ ಗಣೇಶ ಮಾಡೋಕ್ಕೆ ಕೆಲವು ಟೂಲ್ಸ್ ಬೇಕಾಗತ್ತೆ. ಫಾಂಡೆಂಟ್ ಮಾಡಲಿಂಗ್ ಟೂಲ್ಸ್ ಅಂತ ಬರುತ್ತೆ ಅದು. ಆಮೇಲೆ ಒಂದು ಬ್ರಷು, ಸ್ವಲ್ಪ ಹಾಲು, ಆಮೇಲೆ ಕಟ್ ಮಾಡ್ಕೊಳ್ಳೋಕ್ಕೆ ನಿಮ್ಗೊಂದು ನೈಫ್. ಇವಾಗ ಫಸ್ಟ್ ಸ್ಟೆಪ್ ಮಾಡಲಿಂಗ್ ಚಾಕ್ಲೇಟ್ ಮಾಡೋಕ್ಕೆ ನಾವು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಡಬಲ್ ಬಾಯ್ಲ್ ಮೆಥಡ್ ಯೂಸ್ ಮಾಡ್ತಾ ಇದ್ದೀನಿ ಮೆಲ್ಟ್ ಮಾಡ್ಕೊಳ್ಳೋಕ್ಕೆ. ನಾನು ನೀರನ್ನ ಬಾಯ್ಲ್ ಮಾಡಿಕೊಂಡು ಅದ್ರ ಮೇಲೆ ಪಾತ್ರೆ ಇಟ್ಟು ಇದನ್ನ ನಿಧಾನಕ್ಕೆ ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದು ಚಾಕ್ಲೇಟ್ ಪೂರ್ತಿಯಾಗಿ ಮೆಲ್ಟ್ ಆಗಿದೆ. ಏನು ಲಂಪ್ಸ್ ಇರಬಾರ್ದು ನಿಮಗೆ. ಇದು ಮೆಲ್ಟ್ ಆದ ನಂತರ ನೀವು ಸ್ವಲ್ಪ ಇದು ಆರಕ್ಕೆ ಬಿಡಬೇಕು. ತುಂಬ ಬಿಸಿ ಇದ್ದಾಗ ಕಾರ್ನ್ ಸಿರಪ್ನ ಆ್ಯಡ್ ಮಾಡಬಾರ್ದು. ಆವಾಗ ನಿಮಗೆ ಚಾಕ್ಲೇಟ್ದು ಆಯಿಲ್ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಇದು ಸ್ವಲ್ಪ ಆರಕ್ಕೆ ಬಿಡೋಣ. ಇದು ಇವಾಗ ಚಾಕ್ಲೇಟ್ ಮೆಲ್ಟ್ ಆಗಿರೋದು ಸ್ವಲ್ಪ ಆರಿದೆ ನೋಡಿ. ಇದರಲ್ಲಿ ನಾನಿವಾಗ ಸುಮಾರು 110 ml ಅಷ್ಟು ಕಾರ್ನ್ ಸಿರಪ್, ಲೈಟ್ ಕಾರ್ನ್ ಸಿರಪ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಲೈಟ್ ಕಾರ್ನ್ ಸಿರಪ್ ಆ್ಯಡ್ ಮಾಡಾಗಿದೆ ನೋಡಿ. ಇದನ್ನು ನಿಧಾನಕ್ಕೆ ಕಲಿಸ್ಬೇಕು. ಹಿಂಗೆ ಅದು ಚೆನ್ನಾಗಿ ಮಿಕ್ಸ್ ಆಗೋ ಥರ. ನೀವು ಸ್ವಲ್ಪ ಜೋರಾಗಿ ಕಲಿಸಿದ್ರೆ ಮತ್ತೆ ಅದು ಆಯಿಲ್ ಸಪ್ರೇಟ್ ಆಗೋ ಚಾನ್ಸ್ ಇರುತ್ತೆ. ಇದು ಸ್ವಲ್ಪ ನಿಧಾನಕ್ಕೆ ಮಾಡಬೇಕು. ಹಿಂಗೆ ಪೂರ್ತಿ ನಿಮ್ಮ ಲೈಟ್ ಕಾರ್ನ್ ಸಿರಪ್ಪು ಈ ಮೆಲ್ಟೆಡ್ ಚಾಕ್ಲೇಟ್ ಜೊತೆ ಮಿಕ್ಸ್ ಆಗಬೇಕು. ಇವಾಗ ನೋಡಿ, ಇದು ಮೆಲ್ಟೆಡ್ ಚಾಕ್ಲೇಟು ಕಾರ್ನ್ ಸಿರಪ್ ಮಿಕ್ಸ್ ಆಗಿ ನೋಡಿ ಈ ಥರ ಹಿಟ್ಟು ಥರ ಸ್ವಲ್ಪ ಈ ಥರ ಹದ ಬಂದಿದೆ. ಇದು ಹಿಂಗೆ ಆದಮೇಲೆ ನಾವು ಇದನ್ನು ಕ್ಲಿಂಗ್ ಫಿಲ್ಮಲ್ಲಿ ಹಾಕ್ಬಿಟ್ಟು ಸುಮಾರು ನಾನು 12 hours ಇದನ್ನು ಹಿಂಗೆ ಆರಕ್ಕೆ ಬಿಡ್ತೀವಿ. ಅದಾದಮೇಲೆ ನಾವು ಅದನ್ನು ಚಾಕ್ಲೇಟ್ ಗಣೇಶ ಮಾಡೋಕ್ಕೆ ರೆಡಿ ಆಗುತ್ತೆ. ಇದೀಗ ನೋಡಿ, ಇದು 12 hours ನಿಮ್ಮದು ಮಾಡಲಿಂಗ್ ಚಾಕ್ಲೇಟ್ ಸೆಟ್ ಆದಮೇಲೆ ಹಿಂಗೆ ಗಟ್ಟಿಯಾಗಿದೆ. ಇದನ್ನ ಇವಾಗ ನಾವು ಚಾಕ್ಲೇಟ್ ಗಣೇಶ ಮಾಡೋಕ್ಕೆ ಸ್ವಲ್ಪ ಹೀಟ್ ಮಾಡ್ಕೋಬೇಕಾಗತ್ತೆ ಮೈಕ್ರೋವೇವಲ್ಲಿ. ನೀವು ಫಸ್ಟ್ 5 seconds ಹೀಟ್ ಮಾಡಿ ನೋಡಿ ಮೆತ್ತಗಾಗಿದೆಯಾ ಇಲ್ವಾ ಅಂತ. ಮತ್ತೆ ಇನ್ನೊಂದು 5 seconds, 5 to 10 seconds ಹೀಟ್ ಮಾಡ್ಬೇಕು. ಜಾಸ್ತಿ ಮಾಡಿದ್ರೆ ತುಂಬಾ ಸಾಫ್ಟ್ ಆಗಿಬಿಡುತ್ತೆ. ಆಮೇಲೆ ಮತ್ತೆ ಸೆಟ್ ಆಗಕ್ಕೆ ಬಿಡಬೇಕಾಗತ್ತೆ. ಇವಾಗ ಇದನ್ನ ಚೆನ್ನಾಗಿ ನಾವು ನೀಡ್ ಮಾಡ್ಕೋಬೇಕು, ಸಾಫ್ಟ್ ಆಗತ್ತೆ. ಇವಾಗ ನೋಡಿ, ನೀಡ್ ಮಾಡಿಕೊಂಡು ಸಾಫ್ಟಾಗಿ ರೆಡಿ ಆಗಿದೆ. ಇವಾಗ ಫಸ್ಟು ಸ್ಟೆಪ್ ಏನಂದರೆ, ನೀವು ಗಣೇಶ ಮಾಡೋಕ್ಕೆ ಇದನ್ನು ಈ ಕ್ಲೇನ ನೀವು 3 ಭಾಗದಲ್ಲಿ ಈಕ್ವಲ್ ಪಾರ್ಟ್ಸ್ ಕಟ್ ಮಾಡ್ಕೋಬೇಕು. ನಾನು ಈ ರೀತಿ 3 ಪಾರ್ಟ್ಸ್ ಮಾಡ್ಕೊತಾ ಇದ್ದೀನಿ. ಇದಿವಾಗ 3 ಪಾರ್ಟ್ಸ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಪಾರ್ಟಲ್ಲಿ ಇದು ಕಾಲು ಮತ್ತು ನಾನು ಪಂಚೆದು ಎಲ್ಲ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು ಹೊಟ್ಟೆ ಮಾಡೋಕ್ಕೆ, ಬಾಡಿ ಮಾಡೋಕ್ಕೆ, ಆಮೇಲೆ ಕೈಗೆ. ಆಮೇಲೆ ಥರ್ಡ್ ಪಾರ್ಟ್ ಬಂದ್ಬಿಟ್ಟು ನಿಮ್ಮದು ಫೇಸು, ಆಮೇಲೆ ಕಿರೀಟ ಅದೆಲ್ಲ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಪಾರ್ಟ್ ತೊಗೊಂಡು ನಾನು ಅದನ್ನು ಮತ್ತೆ ಈ ಥರ 3 ಭಾಗ ಮಾಡ್ಕೊಂಡಿದ್ದೀನಿ. ಒಂದು ದೊಡ್ಡ ಭಾಗ, ಆಮೇಲೆ ಇದೆರಡು ಚಿಕ್ಕ ಪಾರ್ಟ್ಸು. ಇದರಲ್ಲಿ ಕಾಲು ಮಾಡಬೇಕು, ಆಮೇಲೆ ಇದರಲ್ಲಿ ಬೇಸು, ಆಮೇಲೆ ಇದು ಬೇರೆ ಪಂಚೆ ಡೆಕೋರೇಷನ್ಗೆ ಮತ್ತು ಕಾಲು ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ ಈ ಪಾರ್ಟ್. ಇವಾಗ ಈ ಪಾರ್ಟ್ನ ನಾನು ಹಿಂಗೆ ಮಧ್ಯದಲ್ಲಿ ಬೆರಳು ಹಾಕ್ಬಿಟ್ಟು ಇದನ್ನ ರೋಲ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ನೋಡಿ, ನಾನು ಇದನ್ನ ಬೇಸ್ ಮಾಡೋಕ್ಕೆ ಒಂದು ಪಾರ್ಟ್ ಹೇಳಿದ್ನಲ್ವ, ಅದನ್ನ ಈ ಥರ ಚಿಕ್ಕ ಸರ್ಕಲ್ ಮಾಡಿ ಮಧ್ಯದಲ್ಲಿ ಹಿಂಗೆ ಇಟ್ಕೊತಾ ಇದ್ದೀನಿ. ಅದ್ರ ಸುತ್ತಲೂ ಈ ಕಾಲು ಮಾಡಿ ಇಟ್ಕೊಳ್ಳೋಣ. ತೋರಿಸ್ತೀನಿ ಬನ್ನಿ ಅದು ಹೆಂಗೆ ಮಾಡೋದು. ಇವಾಗ ನೋಡಿ, ಆ ಬೇಸ್ ಸುತ್ತಲೂ ನಾನು 2 ಕಾಲು ಹಿಂಗೆ ಮಾಡಿರೋದನ್ನ ಇಟ್ಕೊಂಡಿದ್ದೀನಿ.
ಇದನ್ನು ಒಂದು ಕಾಲು ನಾವು ಸ್ವಲ್ಪ ಹಿಂಗೆ ಮೇಲ್ ಮಾಡೋಣ. ಸೊ ನೋಡಿ, ಇದು ಇವಾಗ ಈ ರೀತಿ 2 ಕಾಲು ರೆಡಿಯಾಗಿದೆ. ಈ ಕಾಲಿನ ಮೇಲೆ ಮಾರ್ಕಿಂಗ್ಸು ಇದೆಲ್ಲ ಆಮೇಲೆ ಮಾಡ್ಕೊಳ್ಳೋಣ. ನಾನು ಫಸ್ಟ್ ನಿಮಗೆ ಮೇನ್ ಶೇಪ್ ಗಣೇಶ ಅದು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಸೊ ಇವಾಗ ಇದರಲ್ಲಿ ಮಿಕ್ಕಿರೋ ಭಾಗದಲ್ಲಿ ನಾನು ಒಂದು ಚಿಕ್ಕ ಪಾರ್ಟ್ ತೊಗೊತಾ ಇದ್ದೀನಿ. ಈ ರೀತಿ ಆಮೇಲೆ ಅದನ್ನು ಹೀಗೆ ಫ್ಲ್ಯಾಟ್ ಮಾಡಿಕೊಂಡು ಈ ರೀತಿ ಮಾಡ್ತಾ ಇದ್ದೀನಿ. ಆಮೇಲೆ ಇದರಲ್ಲಿ ಬೆರಳು ಅದೆಲ್ಲ ಶೇಪ್ ಮಾಡ್ಕೊತೀನಿ. ಸೊ ನೋಡಿ, ಈ ರೀತಿ ಕಾಲು ಒಂದು ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಾಲು ಮಾಡ್ಕೊಂಡು ನಾನು ತೋರಿಸ್ಕೊಡ್ತೀನಿ ನಿಮಗೆ. ಸೊ ಇದು ಇವಾಗ ಕಾಲು 2 ರೆಡಿ ಆಗಿದೆ. ಇವಾಗ ಮಿಕ್ಕಿದ ಇದರಲ್ಲಿ ನಾವು ಪಂಚೆ ಶೇಪ್ ಹೆಂಗೆ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ. ಸೊ ಇವಾಗ ನೋಡಿ, ಇದು ಈ ರೀತಿ ನಾನು ರೋಲ್ ಔಟ್ ಮಾಡ್ಕೊಂಡಿರೋ ಚಾಕ್ಲೇಟ್ ಪೀಸ್ಗಳನ್ನ ಹಿಂಗಿಟ್ಟು ಸೊ ಇದಿವಾಗ ಒಂದು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಪಂಚೆದ್. ನೋಡಿ, ಇದೇ ರೀತಿ ನಾನು ಸುಮಾರು ಫೋಲ್ಡ್ ಮಾಡ್ತಾ ಬರ್ತೀನಿ. ಸೊ ಅದನ್ನು ಸ್ಮೂತ್ ಮಾಡ್ಕೊಳ್ಳೋಕ್ಕೆ ನಾನು ಈ ಥರ ಹಾಲು ತೊಗೊಂಡಿದ್ದೀನಿ. ನೋಡಿ, ಚೂರು ಹಾಲು ತೊಗೊಂಡು ಅದನ್ನು ಹಿಂಗೆ ಡಿಪ್ ಮಾಡಿಬಿಟ್ಟು ನೀವು ಅದನ್ನು ಸ್ಮೂತ್ ಮಾಡ್ಕೋಬೋದು ಹಿಂಗೆ. ಸೊ ಇವಾಗ ಒಂದೊಂದೇ ಫೋಲ್ಡ್ ನಾನು ಹೀಗೆ ಮಾಡ್ತಾ ಹೋಗ್ತೀನಿ. ಇದೆಲ್ಲ ಫೋಲ್ಡ್ ಮಾಡಿ ನಾನು ನಿಮಗೆ ಇವಾಗ ತೋರಿಸ್ತೀನಿ. 2 ಕಡೆನೂ 2 ಕಾಲ್ಗೂ ನಾನು ಹಿಂಗೆ ಫೋಲ್ಡ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನು ಚಿಕ್ಕ ಚಿಕ್ಕ ಚಾಕ್ಲೇಟ್ ಪೀಸ್ನ ಹಾಕಿ ಇದನ್ನು ಫೋಲ್ಡ್ ಮಾಡಿ ಹಿಂಗೆ ಸ್ಮೂತ್ ಮಾಡ್ಕೊಳ್ಳೋದು. ಸೊ ನೋಡಿ, ಇವಾಗ ಇದು ಪಂಚೆ ಫೋಲ್ಡ್ಸ್ ರೆಡಿ ಆಗಿದೆ. ಹಾಗೆ ಇಲ್ಲಿ ಸ್ವಲ್ಪ ನಾನು ಹಿಂದ್ಗಡೆನೂ ಶೇಪ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ನಾವು ಹೊಟ್ಟೆ ಮಾಡೋದು ನೆಕ್ಸ್ಟ್ ಸ್ಟೆಪ್ಪು. ಅದು ಬನ್ನಿ ತೋರಿಸ್ಕೊಡ್ತೀನಿ ಹೆಂಗೆ ಅಂತ. ಸೊ ಈ ಮಿಕ್ಕಿರೋ ಪೀಸಸ್ ಎಲ್ಲ ನಾವು ಹಾರ ಮತ್ತು ಬೇರೆ ಜ್ಯುವೆಲ್ರಿ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಇವಾಗ ನಾನು ಸೆಕೆಂಡ್ ಪಾರ್ಟ್ ತೊಗೊಂಡು ಅದನ್ನು ಮತ್ತೆ ನೀಟ್ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿ ಸ್ಮೂತ್ ಆಗಲಿ ಅಂತ. ಸೊ ಇದು ಇವಾಗ ರೆಡಿ ಆಗಿದೆ ನೋಡಿ. ಇವಾಗ ಈ ಪಾರ್ಟ್ನ ನಾನು 2/3 1/3 ಭಾಗದಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಆ 2/3 ಭಾಗ ಕಟ್ ಮಾಡ್ಕೊಂಡಿದ್ನಲ್ವ, ಅದನ್ನು ನಾನು ಈ ಥರ ಪೇರ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ. ಆಮೇಲೆ ಸ್ವಲ್ಪ ಇಲ್ಲಿ ಮೇಲಿನ ಭಾಗದಲ್ಲಿ ನೀವು ಸ್ವಲ್ಪ ಈ ಥರ ಬೆರಳು ಹಾಕಿ ಇದನ್ನು ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಅದು ಚೆಸ್ಟು ಹೊಟ್ಟೆಗೆ ಡಿಫ್ರೆನ್ಸ್ ತೋರ್ಸೋಕ್ಕೆ. ಇವಾಗ ಇದನ್ನು ಹೆಂಗೆ ನಾವು ಇದರ ಕಾಲ ಮೇಲೆ ಇಟ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಈ ಥರ ಇದು ಹೊಟ್ಟೆ ಮತ್ತು ಚೆಸ್ಟ್ ನಾನು ಈ ರೀತಿ ಶೇಪ್ ಮಾಡ್ಕೊಂಡಿದ್ದೀನಿ ನೋಡಿ. ಆಮೇಲೆ ಇದು ಸ್ವಲ್ಪ ಹಾಲು ಹಾಕ್ಕೊಂಡು ಹಿಂಗೆ ಈ ರಫ್ ಎಡ್ಜಸ್ನೆಲ್ಲ ಸ್ಮೂತ್ ಮಾಡ್ಕೋಬೇಕು ಅದ್ರ ಮೇಲೆ ಇಡೋಕ್ಕೆ ಮುಂಚೆ. ಸೊ ಇದು ಇವಾಗ ನೋಡಿ, ಹೊಟ್ಟೆ ಮತ್ತು ಚೆಸ್ಟ್ನ ನಾನು ಈ ಥರ ಕಾಲು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದ್ರ ಮೇಲೆ ಇಟ್ಟಿದ್ದೀನಿ ನಾನು. ಇದನ್ನು ನಾವಿವಾಗ ಒಂದು ಮಿಕ್ಕಿತ್ತಲ್ವ ಈ ಲೇಯರ್ನ, ಇದನ್ನು ತೊಗೊಂಡು ನಾವು ಹಿಂದ್ಗಡೆ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು, ಇಲ್ಲಾಂದರೆ ಬಿದ್ದೋಗುತ್ತೆ ನಾವು ಅದ್ರ ಮೇಲೆ ಮೌಂಟ್ ಮಾಡಿರೋದನ್ನು. ಸೊ ಅದು ಹೆಂಗೆ ಅಂದರೆ ಇದನ್ನು ಹಿಂಗೆ ರೋಲ್ ಮಾಡಿಬಿಟ್ಟು ಅದ್ರ ಹಿಂದೆ ಹಾಕಿ ಮತ್ತೆ ಹಾಲು ಹಾಕ್ಬಿಟ್ಟು ಹಾಗೆ ಅದನ್ನು ಸ್ಮೂತ್ ಮಾಡ್ಕೋಬೇಕು ಎಡ್ಜಸ್ನ. ಸೊ ಇವಾಗ ನಾನು ಹಿಂದ್ಗಡೆ ಇದನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದು ಸ್ಟೇಬಲ್ ಇದೆ. ಮುಂದ್ಗಡೆ ಈ ಪಾರ್ಟನ್ನು ಕವರ್ ಮಾಡೋಕ್ಕೆ ನಾವು ಪಂಚೆದು ಕುಚ್ಚನ್ನು ಮಾಡ್ಕೋಬೋದು ಹಿಂಗೆ. ಸೊ ನೋಡಿ, ಇಲ್ಲಿ ಈ ರೀತಿ ಕುಚ್ಚು ಮಾಡ್ಕೊಂಡಿದ್ದೀನಿ ನಾನು. ಅದನ್ನ ಇನ್ನೊಂದು ಚೂರು ಹಿಂಗೆ ಶೇಪ್ ಮಾಡ್ತಾ ಇದ್ದೀನಿ. ಸೊ ಮಿಕ್ಕಿರ 1/3 ಭಾಗ ಇತ್ತಲ್ವ, ಅದನ್ನು ನಾನು ಕೈ ಮಾಡೋಕ್ಕೆ 2 ಪೀಸ್ ಮಾಡ್ಕೊತಾ ಇದ್ದೀನಿ ಈಗ. ಸೊ ಈ ರೀತಿ ನೋಡಿ. ಸೊ ಅದರಲ್ಲಿ ನಾನು ಚಿಕ್ಕ ಚಿಕ್ಕ ಪೀಸು ಅದಕ್ಕೆ ಕೈದು ಜ್ಯುವೆಲ್ರಿ ಮಾಡೋಕ್ಕೆ ಅಂತ ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಕೈ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಕೈ ಮಾಡೋಕ್ಕೆ ನೋಡಿ ಈ ಥರ ಈ ರೀತಿ ಅದನ್ನು ರೋಲ್ ಔಟ್ ಮಾಡ್ಕೋಬೇಕು. ಒಂದು ಎಂಡ್ ನಿಮ್ಮದು
ಸ್ವಲ್ಪ ತಿನ್ನಾಗಿರಬೇಕು, ಇನ್ನೊಂದು ಎಂಡ್ ಸ್ವಲ್ಪ ದಪ್ಪಕ್ಕಿರಬೇಕು. ಇದನ್ನು ಕೈ ಶೇಪ್ ಮಾಡ್ಕೊಂಡು ಒಂದು ಕೈ ನಲ್ಲಿ ಮೋದಕ ತೋರಿಸೋಣ, ಇನ್ನೊಂದು ಕೈ ಬೇರೆ ಥರ ತೋರಿಸೋಣ ಬನ್ನಿ. ಸೊ ಈ ರೀತಿ ನಾನು ಕೈನ ಇದನ್ನು ಫಸ್ಟ್ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಅದರದ್ದು ಫೀಚರ್ಸ್ ಎಲ್ಲ ಮಾಡ್ಕೊಳ್ಳೋಣ ಬನ್ನಿ. ಸೊ ಈ ರೀತಿ ಸ್ವಲ್ಪ ಹಾಲು ಹಾಕಿ ಇದನ್ನು ಈ ಬಾಡಿ ಜೊತೆ ನಾವು ಫಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಬ್ಲೆಂಡ್ ಆಗಿಬಿಡ್ಬೇಕು, ಮಾರ್ಕ್ ಗೊತ್ತಾಗಬಾರ್ದು ನಮಗೆ. ಆಮೇಲೆ ಇದನ್ನು ಶೇಪ್ ಮಾಡ್ಕೋಬೋದು ನಾವು. ಇದಿವಾಗ ಕೈ ಫಿಕ್ಸ್ ಆಗಿದೆ ನೋಡಿ. ಮತ್ತೆ ಕೈದು ಫೀಚರ್ಸ್ ಹೆಂಗೆ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಕೈ ಮೋದಕ ಇಟ್ಕೊಳ್ಳೋ ಶೇಪ್ ಮಾಡೋಕ್ಕೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಫಸ್ಟ್ ನಾವು ಈ ಬೆರಳುಗಳ ಶೇಪ್ನ ಹೀಗೆ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಇದಿವಾಗ ಈ ರೀತಿ ನಾನು ಒಂದು ಕೈದು ಜ್ಯುವೆಲ್ರಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಇದ್ರ ಮೇಲೆ ಹಿಂಗೆ ಡಿಸೈನ್ ಮಾಡ್ಕೋಬೋದು. ಅದೇ ರೀತಿ ಇನ್ನೊಂದು ಪೀಸ್ ಮಾಡ್ಕೊತೀನಿ. ಸೊ ಈ ರೀತಿ ನೀವು ಇದನ್ನು ರೋಲ್ ಔಟ್ ಮಾಡಿ ಸುತ್ತ ಹಿಂಗೆ ಸೊ ಇದಿವಾಗ ಈ ಥರ ಒಂದು ಮೋದಕ ಶೇಪ್ ಮಾಡ್ಕೊಂಡು ನಾನು ಇದ್ರ ಮೇಲೆ ಈ ಥರ ಫಾಂಡೆಂಟ್ ಇದರಿಂದ ಮಾರ್ಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಇವಾಗ ನಾನು ಇದ್ರ ಮೇಲೆ ಇಡ್ತಾ ಇದ್ದೀನಿ ನೋಡಿ. ಮತ್ತೆ ನೀವು ಬೇಕಾದರೆ ಒಂಚೂರು ಮಾರ್ಕ್ಸ್ ಮಾಡ್ಕೊ. ಇವಾಗ ಒಂದು ಕೈ ರೆಡಿ ಆಗಿದೆ, ಹಾಗೆ ಇನ್ನೊಂದು ಕೈ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಅದೇ ರೀತಿನಲ್ಲಿ ನಾವು ಒಂದು ಎಂಡು ದಪ್ಪ ಇನ್ನೊಂದು ಎಂಡು ಸಣ್ಣ ಮಾಡಿ ರೋಲ್ ಮಾಡ್ಕೋಬೇಕು ಕೈ ಶೇಪ್ಗೆ. ಆಮೇಲೆ ಅದೇ ಥರ ಈ ಕಡೆ ಕೈನೂ ಫಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನೋಡಿ ಕೈ ಅಟ್ಯಾಚ್ ಆಗಿದೆ. ನಾನಿವಾಗ ಫಿಂಗರ್ಸ್ನ ಹೆಂಗೆ ಮಾಡೋದು ಅಂತ ಕತ್ರಿ ತೊಗೊಂಡು ನೀವು ಈ ರೀತಿನಲ್ಲಿ, ಸೊ ಇವಾಗ ಬೆರಳು ಮಾಡ್ಕೊಳ್ಳೋಕ್ಕೆ ಈ ರೀತಿನಲ್ಲಿ ಕತ್ರಿ ತೊಗೊಂಡು ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಎರಡು ಕೈನೂ ರೆಡಿ ಆಗಿದೆ, ಅದ್ರದ್ದು ಜ್ಯುವೆಲ್ರಿನೂ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಹೊಟ್ಟೆ ಮೇಲಿರೋ ಹಾವು ಮತ್ತು ನೆಕ್ಲೆಸ್ಸು ಬೇರೆ ಜ್ಯುವೆಲ್ರಿ ರೆಡಿ ಮಾಡ್ಕೊಂಡು ಆಮೇಲೆ ತಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಮಿಕ್ಕಿರೋ ಇದರಲ್ಲಿ ಹಾವು ಮತ್ತು ನೆಕ್ಲೆಸ್ ಮಾಡ್ಕೊಳ್ಳೋಣ. ಸೊ ಇವಾಗ ನೋಡಿ ಹಾವು ರೆಡಿ ಆಗಿದೆ, ಹಾಗೆ ನೆಕ್ಲೆಸ್ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಒಂದು ಇಲ್ಲ ಎರಡು ಮಾಡ್ಕೋಬೋದು ನೆಕ್ಲೆಸ್, ನಿಮ್ಮದು ಇಷ್ಟ ಅದು. ಇವಾಗ ನೋಡಿ ನೆಕ್ಲೆಸ್ಸು ಆಮೇಲೆ ಈ ರೀತಿ ಜನವಾರನೂ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಸ್ಟೆಪ್ ನಾವು ತಲೆ ಮತ್ತು ಕಿರೀಟ ಮಾಡೋದು ನೋಡೋಣ ಬನ್ನಿ. ಇವಾಗ ಲಾಸ್ಟ್ 1/3 ಭಾಗನ ನಾವು ನೀಡ್ ಮಾಡ್ಕೊಳ್ಳೋಣ ಬನ್ನಿ, ಅದು ಸ್ಮೂತ್ ಆಗೋ ತನಕ.
ಇದರಲ್ಲಿ ನಾವು ತಲೆ ಮತ್ತು ಕಿರೀಟ ಆಮೇಲೆ ಸೊಂಡ್ಲು ಮಾಡ್ಕೊಳ್ಳೋಣ. ಸೊ ಇವಾಗ ನೋಡಿ ನಾನು ಇದನ್ನು ಮತ್ತೆ 3 ಭಾಗ ಮಾಡಿಕೊಂಡೆ. ಈ ಲಾಸ್ಟ್ ಪಾರ್ಟ್ ಸ್ವಲ್ಪ ದೊಡ್ಡದು, ಇದೆರಡು ಈಕ್ವಲ್ ಪಾರ್ಟ್ಸ್ ಬರೋ ಥರ. ಮತ್ತೆ ಅದನ್ನು 2 ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಸೊಂಡ್ಲಿಗೆ ಒಂದು ಕಿವಿಗೆ, ಇದು ತಲೆಗೆ. ನೋಡಿ ಇವಾಗ ಈ ರೀತಿ ತಲೆನ ಫಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಹಿಂದೆ ಹೋಗ್ಬಿಟ್ಟು ನಾನು ಇದನ್ನು ಮತ್ತೆ ಸ್ಮೂತ್ ಮಾಡಿ ಫಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ಈ ರೀತಿ ಇದು ತಲೆ ಫಿಕ್ಸ್ ಮಾಡಾಗಿದೆ. ಸ್ವಲ್ಪ ನಾನು ಇದು ಶೇಪ್ ಮಾಡ್ಕೊತಾ ಇದ್ದೀನಿ ನೆಕ್ದು. ನೆಕ್ಸ್ಟ್ ನಾವು ಸೊಂಡ್ಲು ಮಾಡ್ಕೊಳ್ಳೋಣ ಬನ್ನಿ. ಸೊ ಇವಾಗ ಇದು ನೋಡಿ, ಇದು ಸೊಂಡ್ಲು ಶೇಪಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಈ ಎಂಡು ಸ್ವಲ್ಪ ತಿಕ್ಕಾಗಿರಬೇಕು, ಈ ಎಂಡ್ ಸ್ವಲ್ಪ ತಿನ್ನಾಗಿರಬೇಕು. ಆಮೇಲೆ ಇದನ್ನು ನೀವು ಚೆನ್ನಾಗಿ ಸ್ಮೂತ್ ಮಾಡ್ಕೋಬೇಕು, ಯಾಕಂದರೆ ಒಂದು ಸತಿ ನೀವು ಅದಕ್ಕೆ ಹಾಕಾದ್ಮೇಲೆ ಸ್ಮೂತ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಈ ಎಂಡನ್ನು ನಾವು ಈ ರೀತಿಯಲ್ಲಿ ಶೇಪ್ ಮಾಡಿಕೊಡೋಣ. ಸೊ ಈ ರೀತಿ ಸೊಂಡ್ಲು ನಾನು ಇವಾಗ ಇಟ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ನಾನು ಸ್ಮೂತ್ ಮಾಡಿ ತೋರಿಸ್ತೀನಿ. ಸೊ ಈ ರೀತಿ ನೀವು ಇದನ್ನು ಬ್ಲೆಂಡ್ ಮಾಡ್ಕೋಬೇಕು, ಸ್ವಲ್ಪನೂ ಮಾರ್ಕ್ಸ್ ಕಾಣಿಸ್ಬಾರ್ದು. ಸೊ ಈ ರೀತಿ ಒಂದು ಚಿಕ್ಕ ಬಾಲ್ ತೊಗೊಂಡು ಅದನ್ನು ಮತ್ತೆ 2 ಭಾಗ ಮಾಡ್ಕೊಳ್ಳೋಣ. ಕಿವಿ ಮಾಡ್ಕೊಳ್ಳೋಕೆ ಇದು 2 ಈಕ್ವಲ್ ಭಾಗ ಮಾಡ್ಕೋಬೇಕು. ಈ ರೀತಿ ಇರೋದನ್ನು ನೀವು ಕಿವಿ ಶೇಪ್ ಮಾಡ್ಕೋಬೇಕಾಗತ್ತೆ. ಸೊ ಹೀಗೆ ಫ್ಲ್ಯಾಟ್ ಮಾಡಿ ತುಂಬ ಜಾಸ್ತಿ ದಪ್ಪನೂ ಮಾಡ್ಕೋಬಾರ್ದು, ತುಂಬ ಸಣ್ಣಕ್ಕೂ ಇರಬಾರ್ದು. ಜಾಸ್ತಿ ದಪ್ಪ ಇದ್ದರೆ ನಿಮಗೆ ಅದು ನಿಲ್ಲಲ್ಲ ಅವಾಗ. ನೋಡಿ ಈ ರೀತಿ ಕಿವಿ ಶೇಪ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ ಮಧ್ಯದಲ್ಲಿ ಸ್ವಲ್ಪ ಮಾರ್ಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಈ ರೀತಿ ಕಿವಿನ ನಾನು ಅಟ್ಯಾಚ್ ಮಾಡ್ಕೊತೀನಿ ಫಸ್ಟ್ 2 ಕಡೆನೂ. ಈ ರೀತಿ ಕಿವಿನ ಸ್ಮೂತ್ ಮಾಡ್ಕೊಳ್ಳಿ. ಇವಾಗ ಕಿವಿ ರೆಡಿ ಆಗಿದೆ. ನೆಕ್ಸ್ಟ್ ಕಿರೀಟ ಆಮೇಲೆ ಕಣ್ಣು ಮಾಡ್ಕೋಬೇಕು. ಸೊ ಈ ರೀತಿ ನಾನು ಆ ಕಡೆ ದಂತ ಫಿಕ್ಸ್ ಮಾಡಿಕೊಂಡೆ. ಸೊ ನೆಕ್ಸ್ಟ್ ಈ ರೀತಿ ನೀವು ಹಾಲಲ್ಲಿ ಹತ್ಕೊಂಡಿದ್ದನ್ನು ಕಣ್ಣು ಮಾಡೋಕ್ಕೆ ನೀವು ಸ್ವಲ್ಪ ಇದು ಡಿಪ್ರೆಸ್ ಮಾಡ್ಕೋಬೇಕು. ಇಲ್ಲಿ ಈ ರೀತಿ ಶೇಪ್ ಮಾಡ್ಕೋಬೇಕು. ಸೊ ನೀವು ಕೈಯಲ್ಲಿ ಹಂಗೆ ಮಾಡ್ಕೊಂಡಾದ್ಮೇಲೆ ಈ ಥರ ಈ ಟೂಲಲ್ಲೂ ಸ್ವಲ್ಪ ಶೇಪ್ ಮಾಡ್ಕೋಬೋದು ಹೀಗೆ. ಸೊ ಇವಾಗ ಈ ಥರ ನಾನು 2 ಕಣ್ಣು ಶೇಪ್ ಮಾಡ್ಕೊಂಡಿದ್ದೀನಿ. ಅದರ ಮಧ್ಯದಲ್ಲಿ ಈ ಥರ ಒಂದು ಸರ್ಕಲ್ ಇಟ್ಕೋಬೇಕು. ಸೊ ಇದೀಗ ನೋಡಿ ಕಣ್ಣು ರೆಡಿ ಆಗಿದೆ. ನಾನು ಹಾಗೆ ಈ ಥರದ್ದು ಫಾಂಡೆಂಟ್ ಟೂಲ್ ತೊಗೊಂಡು ಈ ಸೊಂಡ್ಲ ಮೇಲೆ ಮಾರ್ಕ್ಸ್ ಮಾಡ್ಕೊಂಡಿದ್ದೀನಿ, ಹಾಗೆ ವಿಭೂತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕಿವಿದು ಸ್ವಲ್ಪ ಮಾರ್ಕಿಂಗ್ಸ್ ಜಾಸ್ತಿ ಮಾಡಿಕೊಂಡೆ, ಪಂಚೆದೂ ಸ್ವಲ್ಪ ಮಾರ್ಕಿಂಗ್ಸು ನಾನು ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಇವಾಗ ನೆಕ್ಸ್ಟ್ ನಾನು ಕಿರೀಟ ಮಾಡೋದು ತೋರಿಸ್ಕೊಡ್ತೀನಿ. ಇದನ್ನು ಹಿಂಗೆ ಒಂದು ಮಿಕ್ಕಿರೋ ಮಾಡ್ಲಿಂಗ್ ಕ್ಲೇನ ಹಿಂಗೆ ರೌಂಡ್ ಮಾಡಿಕೊಂಡು ಅದ್ರ ಮೇಲೆ ಹೆಂಗೆ ಲೇಯರ್ ಮಾಡೋದಂತ ತೋರಿಸ್ಕೊಡ್ತೀನಿ. ಸೊ ಇವಾಗ ಈ ರೀತಿ ನಾನು 3 ಲೇಯರ್ಸ್ ರೋಲ್ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಸ್ಟ್ಯಾಕ್ ಮಾಡಿ, ಆಮೇಲೆ ಲಾಸ್ಟ್ ಲೇಯರ್ ಈ ಥರ ಒಂದು ಪಿರಮಿಡ್ ಶೇಪ್ ಮಾಡಿ ಕಿರೀಟ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ನಾವು ಇವಾಗ ಡಿಸೈನ್ ಮಾಡ್ಕೊಳ್ಳೋಣ ಈ ರೀತಿ. ಸೊ ಇದೀಗ ನೋಡಿ ಕಿರೀಟದ ಮೇಲೆ ಡಿಸೈನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಎಕ್ಸ್ಟ್ರಾ ಲೇಯರ್ ಹಾರ ಹಾಕ್ಕೊಂಡೆ, ಆಪ್ಷನಲ್ ನಿಮ್ಗೆ ಬೇಕಾದರೆ ಮಾಡ್ಕೋಬೋದು.
ಸೊ ಇದೆಲ್ಲ ರೆಡಿ ಆಗಿದೆ. ಇವಾಗ ಲಾಸ್ಟಲ್ಲಿ ನಾವಿವಾಗ ಒಂದು ಇಲಿ ಮಾಡ್ಕೋಬೇಕು. ಸೊ ಈ ಮಿಕ್ಕಿರ ಮಾಡಲಿಂಗ್ ಚಾಕ್ಲೇಟಲ್ಲಿ ಇಲಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಅಮ್ಮ ನಾನು ಹೆಲ್ಪ್ ಮಾಡೋದಿಲ್ಲ. ಓಕೆ ಶ್ರೇಯಾ, ನೀನು ಇಲಿ ಮಾಡ್ತೀಯ ಹಾಗಾದರೆ? ಓಕೆ, ಸೊ ನೀನು ಇಲಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಿದೆ. ಸೊ ಇವಾಗ ಫಸ್ಟ್ ಶ್ರೇಯಾ ಅದನ್ನು ರೌಂಡ್ ಆಗಿರೋ ಮಿಕ್ಕಿರೋ ಮಾಡಲಿಂಗ್ ಚಾಕ್ಲೇಟ್ನ 3 ಪಾರ್ಟ್ಸಲ್ಲಿ ಕಟ್ ಮಾಡ್ಕೊತಾಳೆ. ಸೊ ಇವಾಗ ಮಧ್ಯದ ಪಾರ್ಟಲ್ಲಿ ಶ್ರೇಯಾ ನೀನು ಹೊಟ್ಟೆ ಮಾಡ್ತೀಯಾ ಮಧ್ಯದ ಪಾರ್ಟಲ್ಲಿ. ಸೊ ಅದು ಅದರದ್ದು ಮುಖ. ಓಕೆ, ವೆಲ್ ಡನ್ ಶ್ರೇಯಾ. ಇವಾಗ ಮಧ್ಯದ ಪಾರ್ಟಲ್ಲಿ ಅದನ್ನು ರೌಂಡ್ ಮಾಡಿಕೊಂಡು ಹೊಟ್ಟೆ ಮಾಡೋಣ ಅದ್ರದ್ದು. ಇದ್ರದ್ದು ಕಣ್ಣು ಮಾಡ್ಕೊತಾ ಇದ್ದೀನಿ. ಸೊ ಇದು ಇವಾಗ ಇಲ್ಲಿ ರೆಡಿ ಆಯಿತು. ಇದನ್ನು ನಾವು ಒಂದು 12 to 24 hours ಒಣಗಕ್ಕೆ ಬಿಡಬೇಕು. ಇದಾದಮೇಲೆ ಪೇಂಟ್ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಇವಾಗ ಲಾಸ್ಟ್ ಸ್ಟೆಪ್ ಏನಂದರೆ ಗಣೇಶನ ಪೇಂಟ್ ಮಾಡೋದು. ಇದು ಆಪ್ಷನಲ್ ಸ್ಟೆಪ್, ನೀವು ಹೀಗೆ ಬಿಡ್ಬೋದು ಗಣೇಶನ. ಇಲ್ಲಾಂದರೆ ನಿಮ್ಗೆ ಬೇಕಾದರೆ ಕೆಲವು ಜ್ಯುವೆಲ್ರಿ ಮತ್ತು ಪಂಚೆ ಅದೆಲ್ಲ ನೀವು ಹೈಲೈಟ್ ಮಾಡಿ ಕಲರ್ಸಲ್ಲಿ ಪೇಂಟ್ ಮಾಡ್ಕೋಬೋದು. ಸೊ ಇದಕ್ಕೆ ಸುಮಾರು ಆಪ್ಷನ್ಸ್ ಇದೆ. ನಾನು ಎಲ್ಲ ಆಪ್ಷನ್ಸ್ ತೋರಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಏನಿದ್ರೆ ನೀವು ಅದನ್ನು ಯೂಸ್ ಮಾಡಿ ಪೇಂಟ್ ಮಾಡ್ಕೋಬೋದು. ಸೊ ಒಂದು ಏರ್ ಬ್ರಷ್ ಯೂಸ್ ಮಾಡಿ ಗೋಲ್ಡ್ ಪೇಂಟಲ್ಲಿ ಮಾಡ್ಕೊಳ್ಳೋದು. ಇಲ್ಲಾಂದರೆ ಈ ರೀತಿ ನಿಮಗೆ ರೆಡಿ ಗೋಲ್ಡ್ ಪೇಂಟ್ ಸಿಗುತ್ತೆ, ಮೆಟಾಲಿಕ್ ಪೇಂಟ್ ಅಂತ, ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಈ ಥರ ಲಸ್ಟರ್ ಡಸ್ಟ್ ಅಂತ ಸಿಗುತ್ತೆ, ಅದು ನಿಮಗೆ ಕಲರ್ಸಲ್ಲೂ ಸಿಗುತ್ತೆ, ಗೋಲ್ಡ್, ಸಿಲ್ವರ್, ಆಮೇಲೆ ಪರ್ಲ್ ಕಲರ್ಸಲ್ಲೂ ಸಿಗುತ್ತೆ. ನೀವು ಯಾವುದು ನಿಮ್ಗೆ ಇಷ್ಟ ಆದರೆ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಇವಾಗ ನಾನು ಈ ರೀತಿನಲ್ಲಿ ಲಸ್ಟರ್ ಡಸ್ಟಲ್ಲಿ ಪಂಚೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಗೋಲ್ಡ್ ಪೇಂಟಲ್ಲಿ ಈ ಥರ ಜ್ಯುವೆಲ್ರಿ ಎಲ್ಲ ಹೈಲೈಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಈಸಿಯಾಗಿ ಚಾಕ್ಲೇಟ್ ಗಣೇಶ ಹೆಂಗೆ ಮಾಡೋದು ಅಂತ ನೋಡಿದ್ವಿ. ಸೊ ನಿಮ್ಗೆ ಇದರಲ್ಲಿ ಒಂದು ಪ್ರಾಬ್ಲಮ್ ಬರ್ಬೋದು, ಏನಂದರೆ ನೀವು ಮಾಡಲಿಂಗ್ ಚಾಕ್ಲೇಟ್ ಮಾಡೋವಾಗ ನಿಮಗೆ ಸ್ವಲ್ಪ ಆಯಿಲ್ ಬಿಟ್ಕೋಬೋದು. ಅದು ಹಂಗೆ ಅಕಸ್ಮಾತ್ ಆದರೆ ನಿಮಗೆ ನೀವು ಅದನ್ನು ತೆಗೆದು ಚೆನ್ನಾಗಿ ನೀಡ್ ಮಾಡಿಬಿಟ್ಟು ವಾಪಸ್ ಅದನ್ನು ಸೆಟ್ ಮಾಡೋಕ್ಕೆ ಬಿಟ್ಟರೆ ನಿಮಗೆ ಚೆನ್ನಾಗಿರೋ ಮಾಡಲಿಂಗ್ ಚಾಕ್ಲೇಟ್ ರೆಡಿ ಆಗುತ್ತೆ. ಸೊ ಇದನ್ನು ವಿಸರ್ಜನೆ ಮಾಡೋಕ್ಕೆ ನೀವು ಬಿಸಿ ಹಾಲಲ್ಲಿ ಹಾಕಿ ಅದು ಕರಗೋ ತನಕ ಬಿಟ್ಟು ಆಮೇಲೆ ಅದನ್ನು ಪ್ರಸಾದದ ಥರ ಹಂಚ್ಬೋದು. ಸೊ ಎಕೋ ಫ್ರೆಂಡ್ಲಿ ಈಸಿ ಚಾಕ್ಲೇಟ್ ಗಣೇಶ ರೆಡಿ ಆಗಿದೆ. ಸೊ ಹೋಪ್ ಯು ಎಂಜಾಯ್ಡ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೀವು ಮಾಡಿರೋ ಚಾಕ್ಲೇಟ್ ಗಣೇಶ ಫೋಟೋಸ್ನ ನಮಗೆ ಕಳಿಸಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಡಿಫ್ರೆಂಟ್ ಕಾನ್ಸೆಪ್ಟ್ ಜೊತೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.